ಗೌಡ್ರೆ ಗೌಡ್ರೆ ಏನ್ ಶಾಂತಕ? ನಾನೇ ನಿಮ್ಮ ಅಂತಕ್ ಬರೋಣ ಅನ್ಕೊಂಡಿದ್ದೆ, ನೀವೇ ಸಿಕ್ಬಿಟ್ರಲ್ಲ. ಏನಂದ್ರು ಗೌಡ್ರೆ? ಏನಾಯ್ತು ವಿಷಯ? ಅಯ್ಯೋ ಶಾಂತಕ, ಏನಂತ ಹೇಳಿ, ನನ್ನ ಮಗ ಬಿಕುಲ್ ಈ ವರ್ಷ ಮದುವೆ ಹಾಕಲ್ಲ ಅಂತೆಲ್ಲ ಕೂತವ್ನೆ. ಏನ್ ಮಾಡಕ್ಕಾಯ್ತದೆ ಹೇಳು? ಈ ವರ್ಷ ಅಂತ ಮದುವೆ ಹಾಕದೆ ಮತ್ತೆ ಈಗೇನು ಅಂತ ಏನ್ ಸಮಾಚಾರ? ಅಯ್ಯೋ ಶಾಂತಕ, ಇವತ್ತು ವರ್ಷ ನಾನು ಹಾಕಲ್ಲ ಕಣಪ್ಪ ಅಂತ ಹೇಳೋನೆ. ಮುಂದಿನ ವರ್ಷಕ್ಕೆ ನೋಡ್ಕೊಳಕ್ ಆಯ್ತದೆ ಬಿಡು. ಏನ್ ಅದಂಟು ಮುಂದೆ ವರ್ಷಕ್ಕೆ ಆಯ್ತದಂತೆ, ನೋಡೋಣ ಬಿಡು. ಹ್ಞೂ ಕನ್ಗೌಡ್ರೆ. ಓ, ನೀವ್ ಹೇಳ್ದಂಗೆಲ್ಲ ಕಾಯ್ಕೊಂಡ್ಕೊಳಕ್ ಆಯ್ತದ? ನೀವ್ ಈಗ್ಲೇ ಹಿಂಗೆ ಇನ್ ಮುಂದಕ್ಕೆ ಯಾರಿಗ್ ಗೊತ್ತು? ಅಲ್ಲ, ಕೊಟ್ ಮಾತಂಗ್ ನಿಂಗ್ ನಡ್ಕೊಳ್ಳಿಲ್ವಲ್ಲ? ಮೋಸ ಮಾಡ್ಬಿಟ್ರಲ್ಲ ನೀವು. ಕೊಟ್ ಮಾತಂಗ್ ನಡ್ಕೊಂಡಿದ್ರೆ ಗೌಡ್ರು ಆಗಿ ಇಂತ ಮೋಸ ಮಾಡ್ಬಿಟ್ರಲ್ಲ ನೀವು. ಊರಿನ ಗೌಡ್ರೆ ಅಂತ ಕೆಲಸ ಮಾಡಿದ್ರೆ ಇನ್ ಊರರೆಲ್ಲ ಇನ್ನಿರ್ತಾರೆ, ನಿಮ್ ದಾರಿ ನಡೀತಾರೆ ಕಂತಗಳಿ. ಶಾಂತಕ್ಕ, ನಾನು ಏನ್ ಮಾಡ್ಲಿ ಶಾಂತಕ್ಕ? ನಾನು ಹೇಳ್ತಾನೆ ಇದ್ದೀನಿ, ಅವನು ಈ ವರ್ಷ ನಾನು ಹಾಕಲ್ಲ ಕೂತವ್ನೆ. ನಾನು ಏನ್ ಮಾಡಕ್ಕಾಯ್ತದೆ? ನಾನು ಏನ್ ಮಾಡಂಗೈತಿ ಹೇಳಿ ನೀನೆ? ಏನ್ ನಾನ್ ಮದ್ವೆ ಆಯ್ತಿನ? ನಾನು ಆಗಿರೋ ಒಂದ್ ಕೈ ನೋಡೇ ಬಿಡೋಣ ಅನ್ಕೊಂಡಿದ್ದೆ. ಅವನಂತೂ ನಾನು ಈ ವರ್ಷ ಹಾಕಲ್ಲ ಕಣಪ್ಪ, ನನ್ನ ಕೈ ಎಲ್ಲ ಬೇಡ ಅಂತ ಕೂತವಳೆ. ನಾನು ಏನಪ್ಪ ಮಾಡೋದು? ಅಲ್ಲ ಕನ್ಗೌಡ್ರೆ, ಇಷ್ಟು ವರ್ಷ ಬೇಕಾಯ್ತು ಅದು ಹೇಳಕ್ ನಿಮ್ಗೆ? ಕೊಟ್ ಮಾತಂಗ್ ನೀವ್ ನಡ್ಕೊಳ್ಳಿಲ್ವಲ್ಲ ನೀವು? ಹಂಗಾರೆ ನಾವೇನು ಅಷ್ಟೊಂದು ಇದಾಗಿದ್ದೀವ? ನೀವೆಂತ ಇದು ನೋಡಿ ಗೌಡ್ರೆ, ನೀವು ಊರಿಗೆಲ್ಲನೇ ಹೇಳಕ್ ಹೋಯ್ತೀರಿ. ನಿಮ್ಮನೆ ದೋಸೆ ತೂತಾಗೈತೆ ನೋಡಿ. ಊರರೆಲ್ಲ ನಿಮ್ ಮಾತು ಕೇಳ್ಬೇಕು, ನಿಮ್ಮ ಮಗ ಮಾತ್ರ ನಿಮ್ ಕೇಳಲ್ಲ. ನ್ಯಾಯ ಮಾತ್ರ ಮಾಡಕ್ ಬರ್ತೀರಿ ಅಲ್ವಾ? ಓಹೋ, ಸರಿ ಕಂಬಿಡಿ ನೀವು. ಅಲ್ಲ ಶಾಂತಕ, ಊರಿನ ವಿಷಯಕ್ಕೂ ಮನೆ ವಿಷಯಕ್ಕೂದೆಯಾ? ಅವ್ನು ನೆಮ್ಮದಿಯಾಗಿರ್ಬೇಕು ತಾನೇ. ನಾವು ಕಾಲ್ ಮ್ಯಾಲ್ ಬಿದ್ದು ಮಾಡ್ಬಿಟ್ಟು ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಮಾಡೋದು ನಾವು? ಅವ್ರ ಜೀವನ ನಾವು ನೋಡ್ಬೇಕಲ್ವಾ? ಆಯ್ತು, ನಮ್ಮ ಮುಂದಿನ ವಿಷಯಕ್ಕೆ ನೋಡಕ್ಕಾಯ್ತದೆ. ನೋಡಿದ್ರೆ ಕಾಯಿರಿ. ಇನ್ನು ಕಾಯ್ಕೊಂಡು ಕುತ್ಕೋತಾರ ಇಲ್ದೇ ಇರೋದಂತ ಅಪರಂಜಿ ಅಂತ. ಇಷ್ಟು ವರ್ಷ ಕದಿ ನೀವು ನಾಮ ಹಾಕಿರ ಸಾಕು, ಇನ್ನು ಕಾದು ಅಂತಾರೆ. ನನ್ನ ಮಗಳ ಕೆಡ್ಸ್ಬಿಟ್ಟು ಆಮೇಲೆ ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಮಾಡೋದು? ಏನಾರ ಮಾಡ್ಕೊಳ್ಳಿ, ಮುಂದಕ್ಕೆ ಕಾಯ್ತೀವಿ ಗೀತೀವಿ ಅಂತ ಹೇಳಕ್ಕಲ್ಲ ಬಿಡಿ. ಇದಕ್ಕಿಟ್ಟಿಗೆಲ್ಲಿ ಮುಗೀತು ಅನ್ಕೊಳ್ಳಿ. ಇನ್ನು ಇಷ್ಟು ವರ್ಷದಿಂದ ಹೇಳಿದ ಮಾತಿಗೆ ಮೋಸ ಮಾಡ್ಬಿಟ್ರ ನೀವು. ಮಾತಿ ತಕ್ಕಂಗೆ ನಡ್ಕೊಳ್ಳಕ್ಕಲ್ವಲ್ಲ ನೀವು ಊರಿನ ಗೌಡ್ರಾಗಿತ್ಕೊಂಡು. ಹೇಳಿ ಕೇಳಕ್ ಮಾತ್ರ ಊರಿನ ಗೌಡ್ರು, ಮನೇಲೆ ಆಡಿ ನೀರಾಗೈತೆ, ಮಗನೇ ಮಾತು ಕೇಳಕ್ಕಲ್ಲ ಅಂತೀರಿ. ಅಯ್ಯೋ ಶಾಂತಕ, ಜಾಸ್ತಿ ಮಾತಾಡ್ಬೇಡಿ ನೀವು, ಇರ್ತಿಲ್ವಾ? ನನ್ನ ಮಗ ಹಾಕ್ಲ ಅಂತ ಹೇಳ್ತಾವ್ನು. ಅವನು ಅದ್ರ ತಾನೇ ಆಗೋದು. ಏನ್ ಮಾಡಕತ್ತಿದೆ? ನಾನೇನು ಅವನು ಶಾಂತಕ್ಕನ ಮಗನ ಮದುವೆ ಆಗ್ಬೇಡ ಅಂತ ಏನಿಲ್ಲ. ಅವನು ನಾನು ಈ ವರ್ಷ ಮದುವೆ ಹಾಕಲಕ್ಕನಪ್ಪ, ಈ ವರ್ಷ ನಾನು ಆಗದೆ ಇಲ್ಲ, ನನ್ನ ಇಷ್ಟಕ್ಕೆ ಬರಬೇಡಿ ನೀವು ಅಂತ ಕೂತೆ. ನಾನೇನ್ ಮಾಡಕತ್ತಿದೆ ಹೇಳೋ ಅಷ್ಟು ಹೇಳ್ರಿ. ಇನ್ ಮುಂದಕ್ಕೆ ಅವ್ರಿಗೆ ಬಿಟ್ಟಿದ್ದು. ನಾನೇನಕೈತದಪ್ಪ? ಅದೇ ಮಗನಿಗೆ ಬುದ್ಧಿ ಹೇಳಕ್ಕಲ್ಲ, ಊರಿಗೆಲ್ಲ ಹೇಳಕ್ ಬರ್ತೀರಿ. ನ್ಯಾಯವ ನೀವು ತೆಗೀರೇ ತೆಗಿ. ಇನ್ನೇನಂತ ಅನ್ನ ಶಾಂತಕ್ಕ, ನಾನು ಇನ್ನೇನು ತಗೋಕಲ್ಲ. ಹೇಳದೆ ಹೇಳಿದ್ದೀನಿ ಅಷ್ಟೇ. ನಿಮ್ ಯೋಗ್ಯತೆನೆ ಹಿಂಗೈತೆ, ನಿನ್ ಮಗನ ಯೋಗ್ಯತೆ ಆಯ್ತು. ಇಲ್ಲ ಇಲ್ಲ, ಇನ್ನೆಂತ ಕಾಯಕಲ್ಲ. ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ. ನಿಮ್ಮ ಪಾಡಿಗೆ ಈ ಸಂಬಂಧ ಇವತ್ತಿಗೆ ಮುರಿತು ಅನ್ಕೊಳ್ಳಿ. ಇನ್ನೇನು ಮಾಡಕ್ಕಾಗಲ್ಲ. ಗೌಡ್ರಂತೆ ಗೌಡ್ರು, ಊರಿನ ಗೌಡ್ರು, ಮಗನೇ ಮಾರಾಕುವಂತೆ ಊರಿನ ಗೌಡ್ರಂತೆ. ಮಾತು ಕೊಟ್ಟದು ಮಾತಿಪ್ಪದ್ ಬೇರೆ, ಮೋಸ ಮಾಡೋದು ಬೇರೆ. ಗೌಡ್ರು ಹೇಳ್ಕೆಳಕ್ ಗೌಡ್ರು, ದಾಸೆ ತೂತು. ಈ ಶಾಂತಕ್ಕೆ ನಿಂಗೆ ಹುಚ್ಚಾಡ್ದ ಮಾಡ್ತಾವಳೆ. ಏನಾರ ಮಾತಾಡ್ಕೊಳ್ಳಿ, ಹೋಯ್ತೀನಿ.